ಹಲೋ ಆಲ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಡಯಟ್ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಅಂದರೆ ಇದು ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದರೆ, ಈ PCOS ಇರೋರಿಗೆ, ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರಿಗೆ, ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತಲ್ಲ ಅಂಥವರಿಗೆ, ಮತ್ತು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಡಯೆಟ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಬಂದು ಮಾರ್ನಿಂಗು ಎದ್ದ ಕೂಡಲೇ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ವಾಟರ್ ಬರುತ್ತಲ್ಲ ಅದನ್ನು ತೊಗೊಳ್ಳಿ. ನೆಕ್ಸ್ಟ್ ಬಂದು ವೆಜಿಟೇಬಲ್ಸ್, ನಿಮ್ಗೆ ಯಾವುದು ತರಕಾರಿಗಳು ಇಷ್ಟ ಆಗುತ್ತೆ ಅದ್ರದ್ದು ಜ್ಯೂಸ್ ತೊಗೊಳ್ಳಿ. ಮತ್ತು ಪಾಲಕ್ ಸೊಪ್ಪು ಬರುತ್ತಲ್ಲ ಅದ್ರದ್ದು ಜ್ಯೂಸು, ಮತ್ತು ಸೌತೆಕಾಯಿದು, ಕಾಫಿ, ಟೀ ಇದ್ರ ಬದಲಿಗೆ ನೀವು ಇದನ್ನು ತೊಗೊಂಡ್ರೆ ಬೆಟರ್ ಇರುತ್ತೆ. ಮತ್ತು ಮೆಂತ್ಯ ಕಾಳನ್ನ ನೈಟ್ ಸೋಪ್ ಮಾಡಿಬಿಟ್ಟು ಅಂದರೆ ನೆನೆ ಹಾಕ್ಬಿಟ್ಟು ಅದನ್ನು ಬೆಳಗ್ಗೆ ಎದ್ದು ಅದ್ರ ನೀರು ಕುಡಿದ್ರೆ ಅದು ಬೆಟರು, ಒಳ್ಳೇದಿರುತ್ತೆ. ನೆಕ್ಸ್ಟ್ ಬಂದು ಬಾದಾಮಿ ಬರುತ್ತಲ್ಲ ಅದನ್ನು ಡೈಲಿ ಒಂದು 5ರಿಂದ 6 ನೈಟೇ ಅದನ್ನು ಕೂಡ ನೆನೆ ಹಾಕ್ಬಿಟ್ಟು ಒಂದು 5ರಿಂದ 6 ಇದಿಷ್ಟನ್ನು ಖಾಲಿ ಹೊಟ್ಟೆಯಲ್ಲಿ, ನಿಮ್ಗೆ ಇದರಲ್ಲಿ ಯಾವುದಾಗುತ್ತೋ ಅದು, ಎಲ್ಲನೂ ಮಾಡಲೇಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವುದಾಗುತ್ತೆ ಅದು ಒಂದು 2ರಿಂದ 3 ಬಾದಾಮಿ ಅಂತೂ ಆಲ್ಮೋಸ್ಟ್ ತೊಗೊಳ್ಳೇಬೋದು, ಏನು ಪ್ರಾಬ್ಲಮ್ ಇಲ್ಲ. ತರಕಾರಿ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ತರಕಾರಿ ಜ್ಯೂಸ್ಗಳು ತೊಗೊಳ್ಳಿ, ಇಲ್ಲಾಂದರೆ ಮೆಂತ್ಯ ಕಾಳಂದು ಇಷ್ಟ ಆಗುತ್ತೆ ಅಂದರೆ ಮೆಂತ್ಯ ಕಾಳಂದೇ ನೀರು ತೊಗೊಳ್ಳಿ. ಇದಿಷ್ಟು ಬಂದು ಮಾರ್ನಿಂಗು ನೀವು ಖಾಲಿ ಹೊಟ್ಟೆಲಿ ಏನೇನು ತೊಗೋಬೇಕು ಅಂತ ಆಯಿತು. ನೆಕ್ಸ್ಟ್ ಬಂದು ಟಿಫನ್, ಬ್ರೇಕ್ಫಾಸ್ಟ್ ಐಟಮ್ಸ್ಗಳು ನೀವೇನೇನು ತೊಗೋಬೋದು ಅಂತಂದರೆ, ಫಸ್ಟ್ ಬಂದು ಅಂದರೆ ನೈಟನ್ನೇ ಸೋಕ್ ಮಾಡಿ ಇಟ್ಕೊಂಡಿದ್ರೆ ಬೆಟರ್ ಇರುತ್ತೆ. ಇದು ಓಟ್ಸ್ ಅಂತ ಸಿಗುತ್ತೆ, ಈ ಮಾಲ್ಗಳಲ್ಲಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಅದನ್ನು ತೊಗೊಂಡು ನೈಟು ನೀವು ನೆನೆ ಹಾಕ್ಬಿಟ್ಟು ನಿಮ್ಗೆ ಅದಕ್ಕೆ ಡ್ರೈ ಫ್ರೂಟ್ಸ್ಗಳು ಇಷ್ಟ ಆದರೆ ಡ್ರೈ ಫ್ರೂಟ್ಸು, ಅಥವಾ ನೆಕ್ಸ್ಟು ವೆಜಿಟೇಬಲ್ಸ್ಗಳು ಏನಾದರೂ ಇಷ್ಟ ಆಗುತ್ತೆ ಅಂದರೆ ವೆಜಿಟೇಬಲ್ಸು, ಮತ್ತು ಫ್ರೂಟ್ಸ್ಗಳು ಬೇಕಂದರೆ ಫ್ರೂಟ್ಸು, ಇದನ್ನೆಲ್ಲನೂ ನೈಟ್ಸೇ ನೆನೆ ಹಾಕಿರುವಂಥ ಓಟ್ಸ್ಗೆ ನೀವು ಮಿಕ್ಸ್ ಮಾಡಿಕೊಂಡು ಬೇಕಾದರೆ ತೊಗೋಬೋದು. ಮತ್ತು ಇದ್ರ ಜೊತೆಗೆ ಬ್ರೇಕ್ಫಾಸ್ಟ್ಗೆ ನೀವು ಇಡ್ಲಿ, ದೋಸೆ ಮತ್ತು ಉಪ್ಪಿಟ್ಟು ಇದನ್ನೆಲ್ಲ ತೊಗೋಬೋದು, ಆಯಿತಾ. ಅದನ್ನು ತುಂಬ ಜಾಸ್ತಿನೂ ತೊಗೊಳ್ಬಾರ್ದು. ಇಡ್ಲಿ ತಿಂತೀವಿ ಅಂತ ಹೇಳಿ ತುಂಬ ತಿನ್ನೋದು, ಮತ್ತು ದೋಸೆನೂ ತುಂಬ ತಿನ್ನೋದು, ಆ ಥರ ಮಾಡಬಾರ್ದು. ಡಯಟ್ ಪ್ಲ್ಯಾನಲ್ಲಿ ಇದ್ದೀವಿ ಅಂತಂದರೆ ಒಂದು 2 ಇಲ್ಲ 3 ಇದೇ ಮ್ಯಾಕ್ಸಿಮಮ್, ಸೊ ಅಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಇದಿಷ್ಟು ಬ್ರೇಕ್ಫಾಸ್ಟ್ ಆಯಿತು. ನೆಕ್ಸ್ಟ್ ನೀವು ಊಟಕ್ಕೆ ಏನೇನು ತೊಗೋಬೋದು ಅಂತಂದರೆ, ನಿಮ್ಗೇನು ಊಟಕ್ಕೆ ಇಷ್ಟ ಆಗುತ್ತೆ ಅದನ್ನೆಲ್ಲ ಆಲ್ಮೋಸ್ಟ್ ತೊಗೊಳ್ಳಿ. ಚಿಕನ್ ಬೇಕಂದರೆ ಚಿಕನ್ ತೊಗೊಳ್ಳಿ, ಮಟನ್ನು, ಫಿಶ್ ತೊಗೊಳ್ಳಿ, ಮತ್ತು ಇದು ಮೊಳಕೆ ಕಾಳುಗಳು ಬರುತ್ತಲ್ಲ ಅದ್ರದ್ದು ಸಾಂಬಾರು ಇದ್ದರೆ ಅದನ್ನು ತೊಗೊಳ್ಳಿ. ಮತ್ತು ಆಲ್ಮೋಸ್ಟ್ ನೀವೇನಾದರೂ ಮುದ್ದೆ ತಿಂತೀವಿ ಅನ್ನೋರಿದ್ದರೆ ಮುದ್ದೆನ ಯೂಸ್ ಮಾಡ್ಬೋದು, ಅದು ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಹಾಲು, ಮೊಸರು, ಮತ್ತು ತರಕಾರಿ, ಸೊಪ್ಪು, ಮತ್ತು ಕಾಳುಗಳು ಇದರಿಂದ ಮಾಡಿರೋಂಥ ಸಾಂಬಾರುಗಳು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು ಊಟಕ್ಕೆ. ನೆಕ್ಸ್ಟ್ ನೀವು ಸ್ನ್ಯಾಕ್ಸ್ಗಳು ತೊಗೋತೀವಿ ಅನ್ನೋದಾದರೆ ಊಟ ಆದಮೇಲೆ ಒಂದು 4:15-5 ಗಂಟೆ ಈ ಟೈಮಲ್ಲಿ ನೀವು ಕಾಫಿ, ಟೀ ಇದನ್ನು ಕುಡಿಯೋ ಬದಲು ಹಣ್ಣುಗಳು ತೊಗೊಳ್ಳಿ. ನಿಮ್ಗೆ ಯಾವ್ದು ಹಣ್ಣುಗಳು ಇಷ್ಟ ಆಗುತ್ತೆ ಹಣ್ಣು ತೊಗೊಳ್ಳಿ. ಮತ್ತು ಸ್ಮೂತಿಗಳೇನಾದ್ರು ಇಷ್ಟ ಆಗುತ್ತೆ ಅಂದರೆ ಸ್ಮೂತಿಗಳು ತೊಗೊಳ್ಳಿ. ಮತ್ತು ಫ್ರೂಟ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗ್ಬೋದು, ಅದನ್ನ ಏನಾದರೂ ಆದಷ್ಟು ಈ ಜ್ಯೂಸ್ಗಳನ್ನ ತೊಗೊಳೋದನ್ನು ಕಮ್ಮಿ ಮಾಡಿ. ಏನಕ್ಕೆ ಅಂದರೆ ಜ್ಯೂಸ್ ನೀವು ತೊಗೊತೀರಾ ಅಂತಂದರೆ ಹಣ್ಣುಗಳೆಲ್ಲನೂ ಕಟ್ ಮಾಡಿನೇ ಹಾಕ್ತಾರೆ, ಪ್ಲಸ್ ಅದ್ರ ಜೊತೆಗೆ ಅದಕ್ಕೆ ಶುಗರ್ ಕೂಡ ಆ್ಯಡ್ ಮಾಡಿರ್ತಾರೆ. ಆದಷ್ಟು ಶುಗರ್ನ ನೀವು ಅವಾಯ್ಡ್ ಮಾಡಲೇಬೇಕು. ಈ ಥೈರಾಯ್ಡ್ ಇರಲಿ, PCOS ಇರಲಿ, ಅಥವಾ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಯಾವುದೇ ಇರ್ಬೋದು, ನಾರ್ಮಲ್ ಆಗಿದ್ದೀವಿ ನಮಗೇನೂ ಪ್ರಾಬ್ಲಮ್ ಇಲ್ಲ ಅಂತಂದ್ರೂ ಕೂಡ ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ. ನೀವು ಜ್ಯೂಸ್ನ ಕುಡಿಯೋಬೋದು ಡೈರೆಕ್ಟಾಗಿ ಹಾಗೇ ಫ್ರೂಟ್ನೇ ತೊಗೊಳ್ಳಿ, ಅದೇ ಬೆಟರ್ ಇರುತ್ತೆ. ನೆಕ್ಸ್ಟ್ ಬಂದು ನೈಟು ಡಿನ್ನರ್ಗೆ ಬಂದು ನಿಮಗೆ ಕಾಳುಗಳೇನಾದರೂ ಇಷ್ಟ ಇತ್ತು ಅಂತ ಹೇಳಿದ್ರೆ ಆ ಕಾಳುಗಳನ್ನ ಒಂದು 3 ಅವರ್ಸ್ ಇಲ್ಲ 4 ಅವರ್ಸ್ ಬ್ಯಾಕೇನೆ ಸೋಪ್ ಮಾಡಿಬಿಟ್ಟು ನೀರಲ್ಲಿ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಸೇಮ್ ಅದನ್ನು ದೋಸೆ ಪ್ಯಾಟ್ರನಲ್ಲೇ ದೋಸೆ ಥರ ಮಾಡಿಕೊಂಡು ಬೇಕಾದ್ರೆ ಅದಕ್ಕೆ ನೀವು ಚಟ್ನಿ ಯೂಸ್ ಮಾಡಿ. ಕಾಯಿ ಚಟ್ನಿ ಯೂಸ್ ಮಾಡ್ತೀವಿ ಅಂದರೆ ಕಾಯಿ ಚಟ್ನಿ ಯೂಸ್ ಮಾಡಿ, ಅಥವಾ ಇಲ್ಲ ನೀವು ಕಡಲೆ ಬೀಜದ ತೊಗೋತೀವಿ ಅಂತಂದರೆ ಆ ಕಡಲೆ ಬೀಜದ ಚಟ್ನಿನ ತೊಗೊಳ್ಳಿ. ಬಟ್ ಅದನ್ನು ನೀವು ತೊಗೊಂಡು ತುಂಬ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ಆಯಿತಾ. ನೆಕ್ಸ್ಟ್ ಬಂದು ಈ ಮಾರ್ಕೆಟ್ಗಳಲ್ಲಿ ಬ್ರೌನ್ ರೈಸ್ ಮತ್ತು ರೆಡ್ ರೈಸ್ ಅಂತ ಸಿಗುತ್ತೆ. ಈಗ ಮಧ್ಯಾಹ್ನ ಆಲ್ಮೋಸ್ಟ್ ನೀವು ವೈಟ್ ರೈಸ್ ತೊಗೊಂಡೇ ಇರ್ತೀರ, ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಅದನ್ನು ತೊಗೊಳ್ಳಿ. ಅದನ್ನು ಸೇಮ್ ನಾರ್ಮಲಾಗಿ ವೈಟ್ ರೈಸ್ ನೀವು ಹೆಂಗೆ ತೊಗೋತೀರ ಅದೇ ಥರ, ಬಟ್ ಅದಕ್ಕೆ ನಿಮಗೆ ತರಕಾರಿಗಳದ್ದು ಕರಿ ಆಗ್ಬೋದು ಅಥವಾ ತರಕಾರಿಗಳ ಸಾಂಬಾರು ಆಗ್ಬೋದು, ಅದನ್ನು ಯೂಸ್ ಮಾಡ್ಬೋದು. ನಿಮಗೆ ಅದಕ್ಕೆ ವೆಜಿಟೇಬಲ್ ಸಾಂಬಾರು ಇಷ್ಟ ಆಗಲ್ಲ ಅಂತಂದರೆ ಕರಿಗಳು ತೊಗೊಳ್ಳಿ, ಅಂದರೆ ಚಿಕನ್ನು, ಮಟನ್ನು ಅಥವಾ ಫಿಶ್ಶು, ಇದ್ರದ್ದು ಯಾವುದು ಕರಿ ನಿಮ್ಗೆ ಇಷ್ಟ ಆಗುತ್ತೆ ಆ ಕರಿಗಳನ್ನ ತೊಗೋಬೋದು. ನೆಕ್ಸ್ಟ್ ಇದಿಷ್ಟು ಬಂದು ಡಯೆಟ್ ಆಯಿತು ಅಂದರೆ ನಿಮ್ಮದು ಫುಡ್ಡು. ಡಯೆಟ್ ಮಾಡಿದ್ಮೇಲೆ ನಾವು ಎಕ್ಸಸೈಸ್ ಮಾಡೋಂಗಿಲ್ಲ ಅಂತ ಸುಮ್ಮನೆ ಇರೋಂಗಿಲ್ಲ, ಎಕ್ಸಸೈಸ್ ಕಂಪಲ್ಸರಿ ಮಾಡಲೇಬೇಕು. ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೆ ಒಂದು 45 to 1 hour ಆದರೂ ನೀವು
ಎಕ್ಸಸೈಸ್ ಮಾಡಲೇಬೇಕು. ಮತ್ತು ನಿಮ್ಮಿಂದ ಆಗುತ್ತೆ ಅಂತಂದರೆ ಯೋಗನೂ ಕೂಡ ಮಾಡ್ಬೋದು. ಇದಿಷ್ಟು ಮಾಡಿದ್ರೇ ನಿಮಗೆ ಇದರಲ್ಲಿ ನಿಮಗೆ 3 to 6 ಮಂತ್ಸಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ಒಂದು ಡಯಟ್ ಪ್ಲಾನ್ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.